ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ತೇಜಸ್ವಿನಿ. ವೆಲ್ಕಮ್ ಟು ವಿಲೇಜ್ ಲೈಫ್ ವಿತ್ ತೇಜು ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ಇವತ್ತಿನ ವಿಡಿಯೋ ಅಂದರೆ ನಮ್ಮೂರಲ್ಲಿ ಶ್ರೀ ದುರ್ಗಾ ಮಹಾಲಕ್ಷ್ಮಿ ಅಮ್ಮನವರ ಹಬ್ಬ ಮತ್ತು ಕೊಂಡೋತ್ಸವದ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತು ನೋಡುವಂದ್ರೆ ನಾವು ಹಬ್ಬದ ದಿನ ಸಾಯಂಕಾಲ ರಾತ್ರಿ ಊರಿಗೆ ಹೋಗಿದ್ದು ಸಾಯಂಕಾಲ. ಆವಾಗ ನನ್ನ ತಮ್ಮ ಗಾಡೀಲಿ ಹೋಗ್ಬೇಕಾದ್ರೆ ವಿಡಿಯೋ ಮಾಡ್ಕೊಂಡು ಬಂದಿದ್ದ ಲೈಟಿಂಗ್ಸ್ ಎಲ್ಲ. ಹಂಗೆ ಹೋಗ್ಬೇಕಾದ್ರೆ ಲೈಟಿಂಗ್ಸ್ ಎಲ್ಲ ವಿಡಿಯೋ ಮಾಡಿಕೊಟ್ಟ. ಆಮೇಲೆ ದೇವರು ಈ ಥರ ಶುಕ್ರವಾರ ಅಲಂಕಾರ ಮಾಡಿದ್ರು, ಪೂಜೆ ಎಲ್ಲ ಆಗಿತ್ತು. ಅದನ್ನು ನೋಡೋಕೆ ಹೋಗಲ್ಲ, ಅದು ಫೋಟೋ ಎಲ್ಲ ತಗೊಂಡು ಅದನ್ನ ಆ್ಯಡ್ ಮಾಡಿದೆ. ಮತ್ತು ಕೊಂಡೋತ್ಸವದ ಎಲ್ಲ ಈ ಥರ ಓದ್ತಿದ್ರು. ಮತ್ತು ಅದೆಲ್ಲ ಸಪ್ರೇಟು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಹಾಕಿದ್ದಾರೆ, ನೋಡ್ಬೋದು. ನನ್ನ ಅಕೌಂಟಲ್ಲಿ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ರೀಲ್ಸ್ ಹಾಕ್ತೀನಿ. ಅದಾದಮೇಲೆ ಸಾಯಂಕಾಲ 7:30 ಅಷ್ಟೊತ್ತಲ್ಲಿ ಕೊಂಡು ಕೇಕಕ್ಕೆ ಹೋಗ್ತಿದ್ರು, ನಮ್ಮ ಮನೆಯಿಂದ ಹೊರಟಿದ್ರು. ಅಷ್ಟೊತ್ತಿಗೆ ಪುನಃ ನಾವು ರಾತ್ರಿ 9 ಗಂಟೆ ಅಷ್ಟೊತ್ತಲ್ಲಿ ದೇವರು ಹೊಳೆಯಿಂದ ಬಂತು. ಹೊಳೆ ಹತ್ರ ನಾವು ಹೋಗಿಲ್ಲ, ಮಕ್ಕಳಿದ್ರಲ್ಲ, ಅದರಿಂದ ಹೊಳೆಯಿಂದ ಬರಬೇಕಾದ್ರೆ ಫುಲ್ ಜನ ರಶ್ ಇದ್ದರು. ಹಂಗೆ ಇಲ್ಲೇ ಒಂದು ಕ್ಲಿಪ್ಪು ವೀಡಿಯೋಸ್ ನೋಡ್ಕೊಂಡು ದೇವರಿಗೆಲ್ಲ ನಮಸ್ಕಾರ ಮಾಡ್ಕೊಂಡು ಹಂಗೆ ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು, ಮತ್ತು ಇಲ್ಲಿ ಈಶ್ವರನ ದೇವಸ್ಥಾನ ಇದೆ, ಅದನ್ನು ನಾವು ರಾಮೇಶ ಗುಡಿ ಅಂತೀವಿ. ಅಲ್ಲಿ ದೇವರು ಪ್ರದಕ್ಷಿಣೆ ಆಗ್ತಾಯಿತ್ತು. ಅಲ್ಲೆಲ್ಲ ನೋಡ್ಕೊಂಡು ಫುಲ್ ಜನ ಎಲ್ಲ ತುಂಬ ರಶ್ ಇತ್ತು. ಮತ್ತು ಫ್ರೆಂಡ್ಸು, ಸ್ಕೂಲ್ ಫ್ರೆಂಡ್ಸು ಎಲ್ಲ ಸಿಕ್ಕಿದ್ರು. ಅವರೆಲ್ಲ ಮಾತಾಡಿಸ್ಕೊಂಡು ಹಂಗೆ ದೇವ್ರಿಗೆ ನಮಸ್ಕಾರ ಹಾಕೊಂಡು ಪ್ರದಕ್ಷಿಣೆ ಆಯಿತು. ಇವಾಗ ಮಾರಿಗುಡಿ ಹತ್ರ ಹೋಗ್ದೆ. ಮಾರಿಗುಡಿ ಹತ್ರ ಹೋದಾಗ ಇಲ್ಲಿ ಅವಾಗ ಜನ ಎಲ್ಲ ಫುಲ್ ರಶ್ ಇದ್ದರು. ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಒಂಥರ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿತ್ತು. ಇವಾಗ ನೀರು ಚೌಟಿ ಹೊಡಿತಿದ್ದಾರೆ, ನೋಡ್ಬೋದು. ಇದು ಹೊಳೆ ಎಲ್ಲ ಹತ್ರ ಇತ್ತು, ಆದರೆ ಹೊಳೆ ಹತ್ರ ನಾನು ಹೋಗಿರಲಿಲ್ಲ, ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಇಲ್ಲಿ ನನ್ನ ತಮ್ಮ ವೀಡಿಯೋ ಮಾಡಿಕೊಟ್ಟ. ಫುಲ್ ರಶ್ ಇತ್ತು. ನಾನು ಚಿಕ್ಕ ಮಕ್ಕಳು ಅದ್ರ ಕರ್ಕೊಂಡು ಹೋಗೋಕ್ಕಾಗಿರಲಿಲ್ಲ. ನನ್ನ ತಮ್ಮ ಇದನ್ನೆಲ್ಲ ವೀಡಿಯೋ ಮಾಡಿಕೊಟ್ಟಿದ್ದು. ನಾನು ಥ್ಯಾಂಕ್ಸ್ ಹೇಳಬೇಕು. ಇವಾಗ ದೇವ್ರು ಬರೋವರೆಗೆ ಈ ಥರ ನೀರು ಚೌಟಿ ಹೊಡಿತಾರೆ. ಇವಾಗ ದೇವ್ರು ಬಂದು ಅದನ್ನು ಕಿತ್ಕೊಳ್ಳುತ್ತೆ. ಒಂದೊಂದು ಕ್ಲಿಪ್ ಆಲ್ರೆಡಿ ಮಿಸ್ ಆಗಿಬಿಟ್ಟಿದೆ, ಸೊ ಬೇಜಾರು ಮಾಡ್ಕೋಬೇಡಿ. ಹಂಗೆ ಈ ಥರ ಇದಾಯಿತು. ನೆಕ್ಸ್ಟ್ ಇನ್ನೊಂದು ಕ್ಲಿಪ್ ಐತೆ, ಅದು ನೀರು ಚೌಟಿ ಹೊಡೆಯೋದೆ. ಈ ಥರ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿತ್ತು. ಒಂದೊಂದು LED ಲೈಟಲ್ಲಿ ಒಂದೊಂದು ಥರ ದೇವ್ರು ಬರ್ತಾಯಿತ್ತು. ಲೈಟಿಂಗ್ಸು ಸೂಪರಾಗಿತ್ತು. ಈ ಥರ ಅಂತೂ ಫುಲ್ಲು ಎಲ್ಲರೂ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಬಿಟ್ಟವ್ರೆ ಅಂತ ಇದ್ದರು. ಮತ್ತು ಈ ಥರ ಒಂಥರ ನೀರು ಚೌಟಿ ಹೊಡೆಯೋದು ನೋಡ್ಬೋದು. ಈ ಥರ ನೀರು ಚೌಟಿ ಎಲ್ಲ ಹೊಡೆದಾದ್ಮೇಲೆ ಮತ್ತು ಅದೆಲ್ಲ ಮರಿ ಎಲ್ಲ ಕಟ್ ಮಾಡ್ತಾರೆ. ಅದನ್ನೆಲ್ಲ ವೀಡಿಯೋ ಮಾಡ್ಕೊಂಡಿಲ್ಲ, ಇನ್ನು ಪ್ರಾಣಿ ಹಿಂಸೆ ಅಂತೆಲ್ಲ ಅಂತಾರೆ ಅಂದ್ಬಿಟ್ಟು. ಮತ್ತು ಇವಾಗ ಮಾರಿಗುಡಿ ಹತ್ರ ನಮ್ಮೂರಲ್ಲಿರೋ ಗಂಡು ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾ ಇರುತ್ತೆ. ಇದನ್ನು ನನ್ನ ತಮ್ಮ ವೀಡಿಯೋ ಮಾಡ್ಕೊಂಡು ಬಂದಾನೆ. ಇವಾಗಂತೂ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಇದು ಟ್ರೆಂಡಿಂಗ್ ಆಗ್ಬಿಟ್ಟೈತೆ. ಆದರೆ ನಮ್ಮೂರಲ್ಲಿ ಪ್ರತಿ ವರ್ಷ ಗಂಡು ಮಕ್ಳು ಇದೇ ಥರ ಡ್ಯಾನ್ಸ್ ಮಾಡೋದು. ಈ ವರ್ಷ ಅಲ್ಲ, ಪ್ರತಿ ವರ್ಷವೂ ನಾನು ಚಿಕ್ಕವರಿಂದ ನೋಡ್ಕೊಬರ್ತಿದ್ದೀನಿ, ನೋಡ್ಬೋದು. ಈ ಥರ ಎಲ್ಲ ಡ್ಯಾನ್ಸ್ ಎಲ್ಲ ಮಾಡಿತ್ತು. ಮತ್ತು ನಾವು ತಂಪನರ್ದೆ ತಗೋಬೇಕಾಗಿತ್ತು. ಅದರದ್ದು ಫೋಟೋಸ್ ಎಲ್ಲ ತಗೊಂಡು ಮತ್ತು ತಂಪನರ್ದೆ ತಗೋತಿರೋ ಅದು ಫೋಟೋ ಎಲ್ಲ ತಗೊಂಡೆ. ನಮ್ಮ ಮನೆ ಹತ್ರ ಹೋಗ್ತಿದ್ರಲ್ಲ, ಅದನ್ನು ವೀಡಿಯೋಸ್ ಮಾಡ್ಕೊಂಡೆ. ಯಾವಾಗಲೂ ನಾನು ಹೋಗೋಕ್ಕಾಗಿರಲಿಲ್ಲ, ಯಾಕಂದ್ರೆ ನನ್ನ ಚಿಕ್ಕ ಮಕ್ಕಳು ಇದ್ರಲ್ಲ ಮನೆ ಹತ್ರ, ಅವ್ರು ಮಲಗಿದ್ರು, ಮನೇಲಿ ಯಾರೂ ಇರಲಿಲ್ಲ. ನನ್ನ ತಮ್ಮನೂ ಫೋಟೋ ಹೋಗ್ಬಿಟ್ಟಿದೆ, ಅದರಿಂದ ಇಲ್ಲಿ ತಗೊಂಡೆ. ಮತ್ತು ಅಲ್ಲಿ ದೇವಸ್ಥಾನದ ಹತ್ರನೂ ನನ್ನ ತಮ್ಮನೇ ವೀಡಿಯೋ ಮಾಡಿಕೊಟ್ಟಿದ್ದು. ಇವಾಗ ಇವರೊಬ್ಬರು ನಂದು ವೀಡಿಯೋ ಮಾಡು ಅಂತವ್ರೆ. ಗೆಲ್ಲರ್ದು ವೀಡಿಯೋ ಎಲ್ಲ ಆ್ಯಡ್ ಮಾಡ್ಕೊಂಡೆ. ಅಲ್ಲಿ ಮಾರಿಗುಡಿ ಹತ್ರ ಮರಿ ಎಲ್ಲ ಕಟ್ ಮಾಡಿದ್ರೆ ಇವರು ತಂಪನಾರ್ತಿ ತಗೊಂಡು ಹೋಗೋದು ನಮ್ಮ ಮನೆಯಲ್ಲೆಲ್ಲ. ಇವಾಗ ಫುಲ್ ರಶ್ ಇತ್ತು, ಹಬ್ಬ ಅಲ್ವಾ, ದೇವರ ಪೂಜೆಯಲ್ಲೇ. ಮತ್ತು ತಂಪನಾರ್ತಿ ಎಲ್ಲ ಪೂಜೆ ಮಾಡ್ಕೊಂಡು ಈ ಥರ ತಂಬಿಟ್ಟು ಆರತಿ ಎಲ್ಲ ಕಟ್ಟಿದ್ರು. ನಾವು ತಂಬಿಟ್ಟು ಅಂತೀವಿ. ತಂಪನಾರ್ತಿ ಇದೆಲ್ಲ ಮಾರಮ್ಮನ ಪೂಜೆ ಮಾಡಿಸ್ಕೊಂಡು ನಮಸ್ಕಾರ ಮಾಡ್ಕೊಂಡು ಮನೆಗೆ ಬಂದು ಮಲ್ಕೊಂಡು ಪುನಃ ಬೆಳಗಿನ ಜಾವ ಈ ಥರ ಕೊಂಡೆ ಸೌದೆ ಇತ್ತು, ಅದನ್ನು ರಾತ್ರಿ ಹೊತ್ತಲ್ಲಿ ಈ ಥರ ಬೇಯಿಸ್ತಾಯಿದ್ರು. ಅದನ್ನು ನನ್ನ ತಮ್ಮ ಒಂದು ವೀಡಿಯೋ ಕ್ಲಿಪ್ ಆ್ಯಡ್ ಮಾಡ್ಕೊಬಂದಿದ್ದ. ಇದೆಲ್ಲ ಆಯಿತು. ಈ ಥರ ಎಲ್ಲ ಬೇಯಿಸಾದ್ಮೇಲೆ ಬೆಳಗಿನ ಜಾವ ಈ ಥರ ಆಯಿತು. ನಾವು ಹೋದಾಗ ಈ ಥರ ಅದು ಕೆಂಡ ಅಂದರೆ ಧೂಳೆಲ್ಲ ಇರುತ್ತಲ್ಲ, ಅದನ್ನು ಹೋಗಿ ಈ ಥರ ಕೊಂಗ ಬೀಸ್ತಾಯಿದ್ರು. ಇವಾಗ ದೇವಸ್ಥಾನಕ್ಕೆ ಅರ್ಚಕರು ದೇವ್ರ ಪೂಜೆ ಮಾಡೋಕ್ಕೆ ಅಂತ ಕೆಂಡ ತುಂಬ್ಕೋರು. ಇವಾಗ ದೇವ್ರು ಬಂತು, ಬೆಳ್ಳಿ ಸತ್ತಿಗೆ, ಅದು ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಆಗುತ್ತೆ, ನೋಡ್ಬೋದು. 5 ಸುತ್ತ 9 ಸುತ್ತ, ಅದು ರಶ್ ಇರುತ್ತಲ್ಲ, ಅದನ್ನು ನಾವು ಸರಿಯಾಗಿ ಅಬ್ಸರ್ವ್ ಮಾಡಿಲ್ಲ. ಇವಾಗ ರಶ್ ನನ್ನ ಮಗ ಅಳ್ತಾ ಇದ್ದವರು, ರಶಲ್ಲಿ ಫುಲ್ ನುಗ್ತಾರೆ ಅಂತ ನಾವು ಹಿಂದೆಗಡೆ ಬಂದ್ಬಿಟ್ಟು ಆಮೇಲೆ ದೇವಸ್ಥಾನ ಇವಾಗ ಮತ್ತೆ ದೇವ್ರ ಈ ಥರ ಪ್ರದಕ್ಷಿಣೆ ಆಗ್ತಾಯಿತ್ತು. ಮತ್ತು ಅದನ್ನ ಹಿಂದೆಗಡೆ ನಿಂತ್ಕೊಂಡಂಗೆ ವೀಡಿಯೋ ಮಾಡ್ಕೊಂಡೆ. ಜನ ಅಂತೂ ಫುಲ್ ರಶ್ ಇತ್ತು. ಮತ್ತು ಡ್ರೋನ್ ಕ್ಯಾಮ್ರಾದಲ್ಲಿ ಅದನ್ನು ವೀಡಿಯೋ ಹಾಕಿದ್ರು. ಆದರೆ ಇಲ್ಲಿ ಯೂಟ್ಯೂಬಲ್ಲಿ ಹಾಕಿದ್ರೆ ಇದು ಕಾಪಿರೈಟ್ ಕ್ಲೈಮ್ ಬರುತ್ತೆ ಅಂತ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ. ಅದು ಬೇರೆಯವರು ವೀಡಿಯೋ ಮಾಡಿರೋದು. ನಾನು ವೀಡಿಯೋ ಮಾಡಿದ್ರೆ ಅಷ್ಟು ಮಾತ್ರ ಕ್ಯಾಪ್ಚರ್ ಮಾಡಿ ಇದನ್ನ ಯೂಟ್ಯೂಬಲ್ಲಿ ಹಾಕ್ತೀನಿ. ಮತ್ತು ಇಲ್ಲೂ ಕೊಂಡಕ್ಕೆ ಮುಂಗೊಂಡಕ್ಕೆ ಮರಿ ಕಟ್ ಮಾಡ್ತಾರೆ, ಇದು ಆರಿಸ್ಕೊಂಡಿರೋರು ಕೊಡ್ತಾರೆ. ಇದೆಲ್ಲ ಕಟ್ ಮಾಡಿದ್ಮೇಲೆ ಸ್ವಲ್ಪ ಮಣ್ಣು ಧೂಳು ಹಾಕ್ಬಿಟ್ಟು ಇವಾಗ ಮೊದಲು ಬೆಳ್ಳಿ ಸತ್ತಿಗೆ ಮತ್ತು ಇದು ಮುಂಗೊಂಡು ಆಯೋರು ಲಕ್ಷ್ಮೀ ದೇವರೆಲ್ಲ ಕೊಂಡಾಯ್ತಾರೆ, ಅದು ನೋಡ್ಬೋದು. ದೇವ್ರಿಗೆ ಮಾತ್ರ. ಮತ್ತು ಬೇರೆಯವರೆಲ್ಲ ಕೊಂಡಾಯೋದು ಫುಲ್ ಲೆಂತಿ ಆಗುತ್ತೆ ಅಂತ ಹಾಕಿಲ್ಲ. ಇವಾಗ ಮೊದಲು ಮುಂಗೊಂಡ ದೇವರು ಕೊಂಡೋತ್ಸವ ಕೊಂಡಾಯ್ಕೊ ಬಂದು ಆಮೇಲೆ ನೆಕ್ಸ್ಟ್ ಇನ್ನೊಂದು ದೇವರ ಕೊಂಡಾಯ್ಕೊ ಬಂದಮೇಲೆ
ಆ ದೇವರು ನಾವಿದ್ದೀವಿ ಬಾ ಅಂತ ಆ ದೇವ್ರಿಗೆ ಶಕ್ತಿ ಕೊಡುತ್ತೆ. ಆಗ ಆ ದೇವ್ರ ಧೈರ್ಯದಿಂದ ಈ ದೇವರುಗಳ ಧೈರ್ಯ ಕೊಟ್ಮೇಲೆ ಆ ದೇವರು ಬರುತ್ತೆ. ವರ್ಷ ವರ್ಷ ಅದೇ ಥರ ನಮ್ಮೂರ ಸಂಪ್ರದಾಯ ಆಚರಣೆ ವಾಡಿಕೆಯಲ್ಲಿ ನಡೆದಿರೋದು. ನಮ್ಮೂರ ಸಂಪ್ರದಾಯ ಆಚರಣೆಗಳು ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಇವಾಗ ಬೆಳ್ಳಿ ಸತ್ಗೆ ಎತ್ಕೊಂಡು ಲಕ್ಷ್ಮೀದೇವಿ ಅಮ್ಮನವರು ಕೊಂಡೋತ್ಸವ ಆಯಿತು. ಇವಾಗ ದೇವರೆಲ್ಲ ಆಯಿತು. ಮತ್ತು ಬೇರೆಯವರು ಕೊಂಡಾಯ್ತಿದ್ರು, ಅದನ್ನು ಜಾಸ್ತಿ ಲೆಂತ್ ಆಯ್ತು ಅಂತ ವಿಡಿಯೋ ಕ್ಲಿಪ್ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ ಆ್ಯಡ್ ಮಾಡಿದೆ. ಇದಾದ್ರೂ ಆದಮೇಲೆ ದೇವಸ್ಥಾನ ಸುತ್ತ ಜನ ಈ ಥರ ಸೇರಿದ್ರು. ಅಂದರೆ ಇದು ಈ ಕ್ಲಿಪ್ಪು ನಾನು ದೇವಸ್ಥಾನಕ್ಕೆ ಫಸ್ಟ್ ಬಂದಲ್ಲ, ಜನ ಇನ್ನೂ ಬಂದಿರಲ್ಲ, ಆವಾಗ ಸ್ವಲ್ಪ ಕ್ಲಿಪ್ ಆ್ಯಡ್ ಮಾಡ್ಕೊಂಡೆ. ಅದೊಂದು ಸ್ವಲ್ಪ ಮಧ್ಯೆ ಆ್ಯಡ್ ಮಾಡಿದ್ದೀನಿ. ನೋಡ್ಬೋದು ಜನ ಇವಾಗ ಸ್ವಲ್ಪ ಕಮ್ಮಿ ಇದ್ರು. ಆಮೇಲೆ ದೇವರೆಲ್ಲ ಕೊಂಡೋತ್ಸವ ನಡೆಯೋ ಟೈಮಿಗೆ ಫುಲ್ ರಶ್ ಆಗೋದ್ರು. ದೇವಸ್ಥಾನದ ಹತ್ರ ಈ ಥರ ಜನ ಸೇರಿದ್ರು. ಮತ್ತು ಅದೇ ಹೂಗಳಿಂದ ಈ ಥರ ಅಲಂಕಾರ ಮಾಡಿದ್ರು. ಶ್ರೀ ದುರ್ಗಲಕ್ಷ್ಮಿ ಅಮ್ಮನವರ ದೇವಸ್ಥಾನ, ಕಣ್ಣೇಗಾಲ ಗ್ರಾಮ. ನಮ್ಮೂರಿನದು ಜಲಗ್ರಾಮ ಅಂತಾರೆ. ನೀವು ನೋಡಿದಿರ್ಬೋದು ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಗೂಗಲಲ್ಲೆಲ್ಲ ಸರ್ಚ್ ಮಾಡಿದ್ರೆ ಬರುತ್ತೆ ಜಲಗ್ರಾಮ ಕಣ್ಣೇಗಾಲ ಅಂತ. ಮತ್ತು ಅರ್ಸ್ಕೊಂಡಿರೋರು ಪಾನಕ, ಹಸಿರುಬೇಳೆ, ನೀರು ಮಜ್ಜಿಗೆ ಎಲ್ಲ ಕೊಡ್ತಾಯಿದ್ರು. ಇವಾಗ ಇತ್ತಿನ ಸ್ವಲ್ಪ 2-3 ವರ್ಷದಿಂದ ಬಾತ್ ಎಲ್ಲ ಕೊಡ್ತಾರೆ. ಬೆಳಗಿನ ಜಾವ ಬಂದಿರ್ತಾರಲ್ಲ, ಒಂದು 7 ಗಂಟೆ 6:30ಗೆಲ್ಲ ಕೊಂಡೋಗುತ್ತೆ. ಚಿಕ್ಕ ಪುಟ್ಟೆಲ್ಲ ಹಸ್ಕೊಂಡಿರ್ತಾರೆ ಅಂದ್ಬಿಟ್ಟು ಪಾನಕ, ನೀರು ಮಜ್ಜಿಗೆ, ಬಾತು, ಪುಳಿಯೋಗರೆ ಎಲ್ಲ ಕೊಡ್ತಾರೆ. ಅವ್ರು ಹರ್ಸ್ಕೊಂಡಿರ್ತಾರೆ. ಅದೆಲ್ಲ ಚೆನ್ನಾಗಿರುತ್ತೆ. ಅಂದರೆ ಕೊಂಡಾದ್ಬಿಟ್ಟು ಬಂದವ್ರಿಗೆ ಅದು ರಾತ್ರಿ ಎಲ್ಲ ಉಪವಾಸ ಇರುತ್ತಲ್ಲ, ಕೊಂಡಾದ್ಬಿಟ್ಟು ಬಂದವ್ರಿಗೆ ಕೊಡ್ತಾರೆ. ಮತ್ತು ಚಿಕ್ಕ ಮಕ್ಳು ಹತ್ರ ಅವ್ರಿಗೂ ಅನುಕೂಲ ಐತೆ. ಮತ್ತು ಮುಂಗೊಂಡ್ರೆ ಆದಮೇಲೆ ನೆಕ್ಸ್ಟ್ ದೇವ್ರು ಬರೋದು ನಮ್ಮ ಮನೆಗೆ. ದೇವರು ನಮ್ಮ ಮನೆಗೆ ಬಂತು. ಆವಾಗ ನಾವು ಮತ್ತೆ ಇಲ್ಲಿಗೂ ತಂಪು ರಾತ್ರಿ ಕಟ್ಬೇಕಾದ್ರೆ ಇದಕ್ಕೂ ಸಪ್ರೇಟಾಗಿ ತಂಬಿಟ್ಟು ಕಟ್ಟಿ ಪೂಜೆ ಮಾಡೋಕೆ ಇಟ್ಕೊಂಡಿರ್ತೀವಿ. ಇವಾಗ ಬಂದಾಗ ಹೂವೆಲ್ಲ ಇಟ್ಟು ಇವಾಗ ನಮ್ಮ 4 ಮನೆ ಮಾತ್ರ ಫಸ್ಟ್ ಪೂಜೆ ಮಾಡ್ಕೊಂಡು ಹೋಗುತ್ತೆ. ಆಮೇಲೆ ಬೇರೆ ಇನ್ನೊಂದು ಸರಿ ಬಂದು ನಮ್ಮ ಅಕ್ಕಪಕ್ಕದ ಮನೆ ಪೂಜೆ ಮಾಡುತ್ತೆ. ಆಮೇಲೆ ನೈಟ್ ಒಂದು ಸತಿ ಊರೆಲ್ಲ ಮೆರವಣಿಗೆ. ಇವಾಗ ಇಲ್ಲಿ ನಾವು ಕುರುಬರದು ಕಂಬಳಿ ಇದೆ, ಅದನ್ನು ಹಾಸ್ಬಿಟ್ಟು, ಅಂದರೆ ನಮ್ಮದು ಕುರುಬರ ಕಂಬಳಿ ಇದೆಯಲ್ಲ, ಅದನ್ನು ಹಾಸ್ಬಿಟ್ಟು ಮರಿದು ಮತ್ತು ಪೂಜೆ ಸಾಮಾನೆಲ್ಲ ಇಟ್ಟು ರಂಗೋಲಿ ಎಲ್ಲ ಬಿಟ್ಟಿದ್ದೆ ಮೊದಲೇ. ಅದೆಲ್ಲ ಭಕ್ತಿಯಿಂದ ಪೂಜೆ ಮಾಡ್ತಿದ್ದೀವಿ. ಇದು ಸತ್ಗೆ ಬರೋವರೆಗೂ ನಮ್ಮನೇಲಿ ಏನೇ ಅಂದರೆ ಊಟ ತಿಂಡಿ ಏನು ಮಾಡಲ್ಲ. ಹಸುದು ಹಾಲು ಕರೆಯಲ್ಲ. ಮತ್ತು ಏನು ಯಾರೇ ಬಂದರೂ ಭಿಕ್ಷೆ ಹಾಕೋದು ಏನೂ ಮಾಡಲ್ಲ. ಆ ಸತ್ಗೆ ತಿರುಗಾಡೋ ಜಾಗದಲ್ಲಿ, ಪೂಜೆ ಮಾಡೋ ಜಾಗದಲ್ಲಿ ಚಪ್ಪಲಿ ಅಥವಾ ಏನೂ ಸೋಗ್ಸಲ್ಲ. ತೊಪ್ಪು ನೀರೆಲ್ಲ ಇಟ್ಟು ರಂಗೋಲಿ ಇಟ್ಟು ಅದನ್ನು ಶುದ್ಧೀಕರಿಸಿ ಪೂಜೆ ಸಾಮಾನು ತಂದಿಟ್ಟಿರ್ತೀವಿ. ಇವಾಗ ಬಂದು ಇದು ಪೂಜೆ ಎಲ್ಲ ಆದಮೇಲೆ ನಾವು ಊಟ ತಿಂಡಿ ಅಥವಾ ಹಸು ಹಾಲು ಕರೆಯೋದು ಏನೇ ಮಾಡಬೇಕಾದ್ರೂ ಯಾರು ಎಲ್ಲಿಗೆ ಹೋಗಲ್ಲ. ಕೊಂಡೋತ್ಸವ ಆದಮೇಲೆ ಬಂದು ಇಲ್ಲಿ ಕಾಯ್ಕೊಂಡಿರ್ತೀವಿ, ಇದು ಯಾವಾಗ ಬರುತ್ತೆ ನಮ್ಮ ಮನೆ ಪೂಜೆಗೆ ಅಂತ. ಇದು ನೋಡ್ಬೋದು ಅಮ್ಮನವರ ಬೆಳ್ಳಿ ಸತ್ಗೆ. ಆಮೇಲೆ ಇವರೇ ನಮ್ಮ ಚಿಕ್ಕಪ್ಪಯವರು, ಚಿಕ್ಕಪ್ಪ ಹಬ್ಬಕ್ಕವರು ಕೊಂಡೆಗೆ ಬೆಂಕಿ ಹಾಕೋದು ಇದು ಇವರೇ. ಅದು ಇವಾಗ ಇಲ್ಲಿ ಪೂಜೆ ಆದಮೇಲೆ ಇಲ್ಲಿ ನಾವು ನೆಲಕ್ಕೆ ಕಳೆ ಮತ್ತು ಇದೆಲ್ಲ ಮಾಡ್ತೀವಿ. ಅದನ್ನು ದೇವ್ರ ಮುಂದೆ ಎಡೆ ಇಟ್ಟು ಪೂಜೆ ಮಾಡಿ, ಇವಾಗ ಅದು ದೇವ್ರ ಜೊತೆ ಬರೋದು, ಅದನ್ನು ಬಳೆ ಅಂತಾರೆ, ಅದನ್ನು ಬಡಿತಾ ಇದ್ದಾರೆ. ಇವಾಗ ಎಲ್ಲರೂ ನಮಸ್ಕಾರ ಮಾಡಿಸ್ಕೊಂಡು ಅಮ್ಮನವ್ರ ಸತ್ಗೆಗೆ ಹೂವೆಲ್ಲ ಇಸ್ಕೊಂಡು ನಾನು ನಮಸ್ಕಾರ ಮಾಡ್ಕೊಂಡು, ಮತ್ತು ನನ್ನ ಮಕ್ಕಳು ನಾನು ವೀಡಿಯೋ ಮಾಡ್ತೀನಿ ಅಂತ ಅವರು ಮತ್ತು ನನ್ನ ಜೊತೆನೇ ಬರ್ತಾರೆ. ಹಂಗೆ ನಮ್ಮ ಮನೆಯವರಲ್ಲಿ ನಿಂತ್ಕೊಂಡು ಫೋಟೋಸ್ ಎಲ್ಲ ತಗೊಂಡ್ರು. ನಮ್ಮ ಅಣ್ಣ, ತಮ್ಮ ಮತ್ತು ದೊಡ್ಡಪ್ಪ, ಚಿಕ್ಕಪ್ಪ ಅವರೆಲ್ಲ ಹಿಂಗೆ ಫೋಟೋಸ್ ಎಲ್ಲ ತಗೊಂಡು ಇದೆಲ್ಲ ಆದಮೇಲೆ ನೆಕ್ಸ್ಟ್ ತಿಂಡಿ ಮಾಡ್ಕೊಂಡು ಕೂತಿದ್ದ. ಇವ್ರನ್ನ ಗುರುಗಳು ಅಂತಾರೆ, ನಾವು ಕಡ್ಬಡ್ರು ಅಂತೀವಿ. ಇವ್ರು ಬಂದರು ಮತ್ತು ಇವ್ರದ್ದು ಕಾಯಿ ಮತ್ತು ಅಕ್ಕಿ ಎಲ್ಲ ಹಾಕಿದ್ಮೇಲೆ ಅವರೆಲ್ಲರೂ ಒಂದು ಕಡೆ ನಿಂತ್ಕೊಳ್ಳಿ ಅಣ್ಣ, ಒಂದು ಕಡೆ ಒಂದು ಫೋಟೋ ತಗೋತೀನಿ ಅಂತ ವೀಡಿಯೋಸ್ ಮಾಡ್ಕೊಂಡು, ಮತ್ತು ನಮ್ಮ ಬೀದಿಯಲ್ಲಿ ಪೂಜೆ ಇತ್ತು, ಅಲ್ಲಿಗೆ ಬಂದಿತ್ತು, ಅದನ್ನು ವೀಡಿಯೋ ಮಾಡ್ಕೊಂಡೆ. ಇವಾಗ ಅಲ್ಲ ಮನೆ ಇಟ್ಟು ಇಲ್ಲಿ ಪೂಜೆ ಮಾಡ್ತಾರೆ. ಅಂದರೆ ಊರೆಲ್ಲ ಮೆರವಣಿಗೆ ಇರುತ್ತಲ್ಲ, ಅದರಿಂದ ಬೇಗ ಬೇಗ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನೀವು ನೋಡ್ಬೋದು. ಹಂಗೆ ನಾವು ಸಾಯಂಕಾಲ ದೊಡ್ಡಯ್ಯನ ದೇವಸ್ಥಾನಕ್ಕೆ ಹೋಗಿದ್ದು. ಅದು ಬೆಳಿಗ್ಗೆ ಪೂಜೆ ಇರ್ತದೆ, ಅಷ್ಟು ಹೋಗಿಲ್ಲ. ಸಾಯಂಕಾಲ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ನಮಸ್ಕಾರ ಮಾಡ್ಕೊಂಡು, ಮತ್ತು ರಾತ್ರಿ ಮಾರಿಗುಡಿಗೆ ಹೋಗಲ್ವಲ್ಲ, ನಾನು ಮತ್ತೆ ಸಾಯಂಕಾಲ ಮಾರಿಗುಡಿಗೆ ಹೋಗಿ ಮಂಗಳಾರತಿ ತಗೊಂಡು ನಮಸ್ಕಾರ ಮಾಡ್ಕೊಬಂದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.